ನಮಸ್ಕಾರ ಮಕ್ಕಳೇ, ಇಂದು ನಾವು ಕೇಳೋಣ ಧೈರ್ಯ, ಭಕ್ತಿ ಮತ್ತು ಜ್ಞಾನ ತುಂಬಿದ ಒಂದು ಸುಂದರ ಕಥೆ, ಅರ್ಜುನ ಮತ್ತು ಕೃಷ್ಣನ ಕಥೆ. ಭಗವದ್ಗೀತೆಯ 8ನೇ ಅಧ್ಯಾಯ. ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಕೊನೆಯ ಕ್ಷಣದ ರಹಸ್ಯ ಬಗ್ಗೆ ಹೇಳಿದರು. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನ ಈಗ ಬಹಳ ವಿಷಯ ಕಲಿತಿದ್ದ. ಆತ್ಮ, ಕರ್ಮ, ಧ್ಯಾನ, ಭಕ್ತಿ ಎಲ್ಲವೂ ಅರ್ಥವಾಗುತ್ತಿತ್ತು. ಆದರೆ ಅವನ ಮನಸ್ಸಿನಲ್ಲಿ ಇನ್ನೂ ಒಂದು ದೊಡ್ಡ ಪ್ರಶ್ನೆ: ಜೀವನದ ಕೊನೆಯಲ್ಲೇನಾಗುತ್ತದೆ? ಅವನ ಜೊತೆ ನಿಂತಿದ್ದ ಶ್ರೀಕೃಷ್ಣ ಮೃದುವಾಗಿ ಉತ್ತರಿಸಿದರು. ಅರ್ಜುನನ ಪ್ರಶ್ನೆ: ಕೃಷ್ಣ, ಬ್ರಹ್ಮ ಅಂದ್ರೆ ಏನು? ಆತ್ಮ ಏನು? ಮನುಷ್ಯ ಸತ್ತ ನಂತರ ಏನಾಗುತ್ತದೆ? ನಾವು ಕೊನೆಯಲ್ಲಿ ಏನು ನೆನಪಿಸಿಕೊಳ್ಳುತ್ತೇವೋ ಅದೇ ಮುಖ್ಯವಾ? ಕೃಷ್ಣ ತಲೆಯೊಗ್ಗಿದರು. ಹೌದು ಅರ್ಜುನ, ತುಂಬಾ ಮುಖ್ಯ. ಅಕ್ಷರ ಬ್ರಹ್ಮ ಅಂದ್ರೆ ಏನು? ಕೃಷ್ಣ ಹೇಳಿದರು. ಅಕ್ಷರ ಅಂದ್ರೆ ಎಂದಿಗೂ ನಾಶವಾಗದ, ಬ್ರಹ್ಮ ಅಂದ್ರೆ ಪರಮಾತ್ಮ, ದೇವರು. ಅಕ್ಷರ ಬ್ರಹ್ಮ ಅಂದ್ರೆ ಶಾಶ್ವತ ದೇವರು. ಲೋಕ ಬದಲಾಗುತ್ತದೆ, ದೇಹ ಬದಲಾಗುತ್ತದೆ, ಆದರೆ ದೇವರು ಮತ್ತು ಆತ್ಮ ಎಂದಿಗೂ ಬದಲಾಗೋದಿಲ್ಲ. ಅರ್ಜುನ ಆಶ್ಚರ್ಯದಿಂದ ಕೇಳಿದ. ಕೊನೆಯ ಯೋಚನೆಯ ಮಹತ್ವ. ಕೃಷ್ಣ ಒಂದು ಸುಂದರ ಉದಾಹರಣೆ ಕೊಟ್ಟರು. ಅರ್ಜುನ, ಪರೀಕ್ಷೆಗೆ ಯಾವ ವಿಷಯ ಓದ್ತೀಯೋ ಅದೇ ಬರ್ತದೆ ಅಲ್ವಾ? ಹೌದು ಎಂದ ಅರ್ಜುನ. ಹಾಗೆ ಜೀವನದಲ್ಲಿ ಯಾವ ಯೋಚನೆ ಮಾಡ್ತೀಯೋ ಕೊನೆಯ ಕ್ಷಣದಲ್ಲಿ ಅದೇ ನೆನಪಾಗುತ್ತದೆ. ದೇವರನ್ನು ನೆನಪಿಸಿದರೆ ಶಾಂತಿ, ಭಯ ನೆನಪಿಸಿದರೆ ಗೊಂದಲ. ಆದ್ದರಿಂದ ಜೀವನ ಪೂರ್ತಿ ಒಳ್ಳೆಯ ಯೋಚನೆ ಮಾಡಬೇಕು. ಯುದ್ಧ ಮಾಡ್ತಿದ್ದರೂ, ಕೆಲಸ ಮಾಡ್ತಿದ್ದರೂ ಮನಸ್ಸಿನಲ್ಲಿ ನನ್ನನ್ನೇ ನೆನಪಿಸು. ಓದ್ತಾ ದೇವರ ಹೆಸರು, ನಡೆಯುತ್ತಾ ಧನ್ಯವಾದ, ಕೆಲಸ ಮಾಡ್ತಾ ಪ್ರಾರ್ಥನೆ. ಹೀಗೆ ಮಾಡಿದರೆ ಕೊನೆಯ ಕ್ಷಣದಲ್ಲೂ ನನ್ನನ್ನೇ ನೆನಪಿಸಿಕೊಳ್ಳುತ್ತೀಯ. 2 ಮಾರ್ಗಗಳು ಕೃಷ್ಣ ಹೇಳಿದರು. ಬೆಳಕಿನ ಮಾರ್ಗ ಜ್ಞಾನ, ಭಕ್ತಿ, ಶಾಂತಿ. ಕತ್ತಲೆಯ ಮಾರ್ಗ ಅಜ್ಞಾನ, ಲೋಭ, ಭಯ. ಒಳ್ಳೆಯವರು ಬೆಳಕಿನ ಮಾರ್ಗದಲ್ಲಿ ಹೋಗುತ್ತಾರೆ. ಸರಳ ಭಕ್ತಿ ಸಾಕು. ಅರ್ಜುನ, ದೊಡ್ಡ ಯಜ್ಞ ಬೇಡ, ದೊಡ್ಡ ಪೂಜೆ ಬೇಡ. ಸತ್ಯ ಜೀವನ, ಒಳ್ಳೆಯ ಮನಸ್ಸು, ದೇವರ ನೆನಪು, ಇದನ್ನೇ ನಾನು ಇಷ್ಟಪಡುತ್ತೇನೆ. ಮಕ್ಕಳಿಗೆ ಸರಳ ಉದಾಹರಣೆ: ಬೆಳಗ್ಗೆ ದೇವರಿಗೆ ಧನ್ಯವಾದ ಹೇಳು. ಓದುವಾಗ ಗಮನ ಕೊಡು. ಒಳ್ಳೆಯ ಕೆಲಸ, ಸಂತೋಷ ಕೊಡು. ಮಲಗೋ ಮುಂಚೆ ಪ್ರಾರ್ಥನೆ ಮಾಡು. ಹೀಗೆ ಇದ್ದರೆ ಮನಸ್ಸು ಯಾವಾಗಲೂ ಶುದ್ಧ. ಅರ್ಜುನನ ಬದಲಾವಣೆ. ಅರ್ಜುನ ಆಳವಾಗಿ ಉಸಿರೆಳೆದ. ಕೃಷ್ಣ, ಈಗ ನನಗೆ ಭಯ ಇಲ್ಲ, ನಾನು ಯಾವಾಗಲೂ ನಿನ್ನನ್ನೇ ನೆನಪಿಸುತ್ತೇನೆ. ಕೃಷ್ಣ ಸಂತೋಷದಿಂದ ನಗಿದರು. ಅರ್ಜುನ, ಅದೇ ಮೋಕ್ಷದ ದಾರಿ. ಮಕ್ಕಳಿಗೆ ಪಾಠ: ದೇವರ ನೆನಪಿರಲಿ, ಒಳ್ಳೆಯ ಯೋಚನೆ ಮಾಡು, ಸತ್ಯವಾಗಿ ಬದುಕು, ಭಯ ಬೇಡ, ಶಾಂತ ಮನಸ್ಸಿರಲಿ. ಚಿಕ್ಕ ಸಾಲು: ಯಾವ ಯೋಚನೆ ಬದುಕಿನಲ್ಲಿ, ಅದೇ ಯೋಚನೆ ಕೊನೆಯಲ್ಲಿ. ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಸುಂದರ ಕಥೆಯೊಂದಿಗೆ. ನಮಸ್ಕಾರ.